ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳಿಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ BC ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ MS ವಿನಾಯಕ. ಈಗಾಗಲೇ ತನ್ನ ಸದ್ಗುಣಗಳಿಂದಲೇ ಅಲಂಕಾರ ಪ್ರಾಯಳಾಗಿರುವ ಆ ವಿಷಯಗೆ ಇನ್ನಿಷ್ಟು ಆಭರಣಗಳಿಂದ ಅಲಂಕರಿಸಿ ಸಾಕ್ಷಾತ್ ಲಕ್ಷ್ಮಿಯೋ ಎನ್ನುವ ಹಾಗೆ ಅವಳನ್ನು ಸಿಂಗರಿಸಿ ಅವಳನ್ನು ಚಿನ್ನದ ಪಲ್ಲಕ್ಕಿಯ ಮೇಲೆ ಕೂಡಿಸಿಕೊಂಡು ವಿವಾಹ ಮಂಟಪಕ್ಕೆ ಅವಳ ಸಖಿಯರು ಕರ್ಕೊಂಡು ಬರ್ತಾ ಇದ್ದಾರೆ. ಈ ಕಡೆಗೆ ವಿಷಯನ್ನು ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಆ ಕಡೆಗೆ ಅದೇ ರೀತಿಯ ಅಲಂಕರಿಸಿದಂತಹ ಚಂದ್ರಹಾಸನನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ವರತಾರಕಾಕ್ಷಯಂಬ ಆ ಪ್ರಧಾನನ ಪತ್ನಿ ಚರಣಮ ಪ್ರಕ್ಷಾಳನಂಗಯ್ಯೇ ಮದನನ್ ಆದರಿಸಿ ಮಧುಪರ್ಕಮಂ ಮಾಡೆ ಕನ್ಯಾಭರಣದೊಳ್ ಕುಲ ಪರಂಪರೆಯ ನೊರೆಯಲ್ ಶಶಿಹಾಸನ್ ಯನಗೆ ವಾಮನ ಗೋತ್ರಂ ಅರವಿಂದನಾಭಂ ಪಿತಂ ಹರಿಪಿತಾಮಹಂ ಮುರಹರಂ ಪ್ರಪಿತಾಮಹಂ ಕುಳಿಂದನು ಅವನ ಸತಿಯುಂ ಗುರುಗಳೆಂದನು. ವಿವಾಹ ಮಂಟಪಕ್ಕೆ ಬಂದು ಕುಳಿತಂತಹ ಚಂದ್ರಹಾಸನಿಗೆ ಮಧುಪರ್ಕ ಇತ್ಯಾದಿಗಳಿಂದ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಮಂತ್ರಿ ಇಲ್ಲದೆ ಇರೋದ್ರಿಂದ ಮಂತ್ರಿಯ ಹೆಂಡತಿಯಾದಂತಹ ತಾರಕಾಕ್ಷಿಯೇ ಅವನ ಕಾಲನ್ನು ಚಿನ್ನದ ತಟ್ಟೆಯಲ್ಲಿಟ್ಟು ಹೊನ್ನ ಕಲಶದಲ್ಲಿ ತುಂಬಿರುವಂತಹ ನೀರಿನಿಂದ ಅವನ ಪಾದವನ್ನು ತೊಳೆದು ಅದನ್ನು ಪ್ರೋಕ್ಷಣೆಯನ್ನು ಮಾಡಿಕೊಳ್ತಾ ಇದ್ದಾಳೆ. ಮಂತ್ರಿಯ ಪರವಾಗಿ ಮದನ ಅವನಿಗೆ ಮಧುಪರ್ಕದ ಉಪಚಾರವನ್ನು ಮಾಡಿದ. ಆದಮೇಲೆ ಹುಡುಗಿಯ ಕಡೆಯ ಪ್ರವರವನ್ನು ಹೇಳಿದರು. ಚಂದ್ರಹಾಸ ಬಹಳ ಸೊಗಸಾಗಿ ತನ್ನ ಪ್ರವರವನ್ನು ಅಥವಾ ತನ್ನ ಕುಲದ ರೀತಿಯನ್ನು ಹೇಳ್ತಾ ಇದ್ದಾನೆ. ತನ್ನ ತಂದೆ ತಾಯಿಗಳ ಹೆಸರನ್ನು ಹೇಳಬೇಕಾಗಿತ್ತು. ಅವನು ಕುಳಿಂದಕ ತನ್ನ ತಂದೆ, ಮೇಧಾವಿನಿ ತನ್ನ ತಾಯಿ ಅಂತ ಹೇಳಬೇಕಿತ್ತು. ಇವನು ಏನು ಹೇಳ್ದ ಅಂತಂದರೆ ಅವರಿಬ್ಬರು ನನ್ನ ಗುರುಗಳು ಅಂತ ಅಂದ. ಅವನು ಹೆಮ್ಮೆಯಿಂದ ಹೇಳ್ತಾ ಇದ್ದಾನೆ, ಮುರಹರಸ್ಯ ಪ್ರಪೌತ್ರಂ ಶ್ರೀಹರೇ ಪೌತ್ರಂ ಅರವಿಂದನಾಭಸ್ಯ ಪುತ್ರಂ ವಾಮನ ಗೋತ್ರೋದ್ಭವಂ ಅಹಂ ಚಂದ್ರಹಾಸಃ ಅಂತ ಹೇಳಿ ಯಾವಾಗಲೂ ಹರಿಯೇ ತನ್ನ ಬಂಧು, ಅವನು ಬಿಟ್ಟು ಬೇರೆ ಯಾರೂ ಇಲ್ಲ, ನನ್ನ ತಂದೆ, ಅಜ್ಜ, ಮುತ್ತಜ್ಜ, ತನ್ನ ವಂಶ ಎಲ್ಲವೂ ಸಹ ಭಗವಂತನಿಗೆ ಸೇರಿದ್ದು, ವಿಷ್ಣುವಿಗೆ ಸೇರಿದ್ದು ಅಂತ ಉದ್ಘಾಟಿಸಿದ. ಅಲ್ಪಭಾಷಿತಮಲ್ಲದಿಹ ಚಂದ್ರಹಾಸನ ಸುಜಲ್ಪಿತಂ ಸೊಗಸೆ ಮದನಂ ಮುದದೊಳಗ ಸಂಕಲ್ಪಿತ ನಿರೀಕ್ಷಣೆಗೆ ಸುಮುಹೂರ್ತಂ ಕೇಳ್ದು ತೆರೆದೆರೆಸಿ ಭೂದಿವಿಜರನಲ್ ಸರಕವೆತ್ತು ಜೀರಿಗೆ ಬೆಲ್ಲದೊಪ್ಪ ಮೆಸೆಯಲ್ ಪದದ ಮೆಟ್ಟಕ್ಕಿ ಸುತ್ತು ನೂಲ್ ಬೆರೆಗೆ ಪಣಿತಲ್ ಪನಿದಿರೊಳ್ ತದರ್ಪಿತಮಾಗಲೆಂದು ಅವನ ಕೈಗೆ ಧಾರೆಯ ನೆರೆದರು. ಚಂದ್ರಹಾಸನ ಮಾತನ್ನು ಕೇಳಿ ಸಭೆಯಲ್ಲಿದ್ದವರು ಎಲ್ಲರಿಗೂ ಸಂತೋಷವಾಯಿತು. ಮದನನಿಗಂತೂ ಇನ್ನಿಷ್ಟು ಸಂತೋಷವಾಯಿತು. ನಂತರ ವಧೂವರರನ್ನು ಅಂತರಪಟದ ಆಚೆ ಈಚೆ ನಿಲ್ಲಿಸಿದ್ದಾರೆ. ಇಬ್ಬರ ಕೈಗೂ ಸಹ ಜೀರಿಗೆ ಬೆಲ್ಲವನ್ನು ಕೊಟ್ಟಿದ್ದಾರೆ. ಅವರಿಬ್ಬರೂ ಸಹ ತಮ್ಮ ಕಾಲನ್ನು ಮೆಟ್ಟಕ್ಕಿಯ ಮೇಲೆ ಇಟ್ಟಿದ್ದಾರೆ. ಸುಮುಹೂರ್ತದಲ್ಲಿ ಅಂತರಪಟವನ್ನು ಸರಿಸಿದರು. ಪರಸ್ಪರ ವಧೂವರರು ಜೀರಿಗೆ ಬೆಲ್ಲವನ್ನು ಹಾಕಿಕೊಂಡು ಪರಸ್ಪರ ನಿರೀಕ್ಷಣೆಯನ್ನು ಮಾಡಿದರು. ನಂತರ ಅವರನ್ನು ಕೂಡಿಸಿ ಅವರಿಗೆ ಸುತ್ತು ನೂಲಿನ ಮೂಲಕ ಕಂಕಣವನ್ನು ಕಟ್ಟಿ ಆದ ಮೇಲೆ ಮದನ ಲಕ್ಷ್ಮೀನಾರಾಯಣನ ಸಾಕ್ಷಿಯಾಗಿ
ತನ್ನ ತಂಗಿಯನ್ನ ಚಂದ್ರಹಾಸನಿಗೆ ಧಾರೆ ಎರೆದು ಕೊಟ್ಟ. ಮೊರೆವ ಮರಿದುಂಬಿಗಳ ಮಾಲೆಯಂ ತಾಳ್ದ ನವ ಪರಿಮಳದ ಮಂದಾರ ಮಾಲೆಯಂ ವಿಷಯೇ ಸೌಂದರ ಶಿರೀಷದ ಮಾಲೆಯಂ ಪಾಲ್ವ ನಲಿತೋಳನೆತ್ತಿ ಕಂಧರದೊಳಿಡಲು ಭರಿತಲಾವಣ್ಯ ಸಾಕಾರದಿಂ ಮಂಗಳಾಭರಣಗಳೆಸೆವ ಅಲಂಕಾರದಿಂ ಪಾರ್ವರುಚ್ಛರಿಪ ಅಗ್ನಿಹೋತ್ರ ಪ್ರಕಾರದಿಂ ವಧುವಂ ಕುಳಿಂದಜಂ ಕೈ ಬಿಡಿದನು. ನಂತರ ವಧೂವರರು ಪರಸ್ಪರ ಮಾಲಾರ್ಪಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ವಿಷಯ ಕೈಗೆ ಮಂದಾರ ಮಾಲೆಯನ್ನು ಕೊಟ್ಟಿದ್ದಾರೆ. ಅದರ ಪರಿಮಳ ಎಲ್ಲ ಕಡೆಗೂ ಹರಡಿದೆ. ಅಂತಹ ಆ ಮಾಲೆಯನ್ನು ಕೈಯಲ್ಲಿ ಹಿಡಿದು ತನ್ನ ತೋಳನ್ನ ಮೇಲೆ ಎತ್ತಿದ್ದಾಳೆ ಚಂದ್ರಹಾಸನ ಕೊರಳಿಗೆ ಹಾಕಲಿಕ್ಕೆ. ಅವಳ ಕೈ ಹೇಗೆ ಕಾಣಿಸ್ತಾ ಇದೆ ಅಂತಂದರೆ ಶಿರೀಷ ಮಾಲೆಯಂತೆ, ಬಿಂದಿಯ ಹೂವಿನ ಮಾಲೆಯಂತೆ ಕಾಣ್ತಾ ಇದೆ. ತನ್ನ ಕೈಯ ಮೂಲಕ ಆ ಹೂಮಾಲೆಯನ್ನು ಎತ್ತಿ ಚಂದ್ರಹಾಸನ ಕೊರಳಿಗೆ ಹಾಕಿದಳು. ಅದೇ ರೀತಿ ಚಂದ್ರಹಾಸನು ಸಹ ಇವಳಿಗೂ ಸಹ ಮಾಲೆಯನ್ನು ಹಾಕಿದ. ನಂತರ ಅನೇಕ ರೀತಿಯ ರತ್ನಾಭರಣಗಳನ್ನು, ಹಾರಗಳನ್ನು ಪರಸ್ಪರ ಬದಲಾಯಿಸಿಕೊಂಡಿದ್ದಾರೆ. ನಂತರ ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ಇತ್ಯಾದಿಗಳನ್ನು ಮಾಡಿ ಚಂದ್ರಹಾಸ ವಿಷಯೆಯನ್ನು ಮದುವೆ ಮಾಡಿಕೊಂಡ. ಮುಂದೆ ವಿರಚಿಸಿದ ವೇದಿಯೊಳ್ ಎಸೆವ ಹಸೆಗೆ ನಡೆತಂದು ಪಾಣಿಗ್ರಹಣ ಮಂಗೈದು ಲಾಜಾಜ್ಯದಿಂ ಹೋಮಾಗ್ನಿಯಂ ಬೆಳಗ್ಗೆ ವಿಪ್ರರಾಶೀರ್ವಾದನಂ ಮಾಡಲು ಬಂದು ತಿಲಕಮನಿಟ್ಟು ಭತ್ರಫಲಮಂ ಕೊಟ್ಟು ಪೊಂದಳಿಗೆ ಬಿಡಿದಾರತಿಯ ನೆತ್ತಲೈದಿದರ್ ಕಂದರ್ಪರತಿಗಳ ವಿವಾಹ ಮೆನೆ ಕಂಗೊಳಿಸಿದು. ಆ ದಂಪತಿಗಳ ಮದುವೆ. ನಂತರ ಅವರಿಬ್ಬರು ಒಂದು ಹಸೆಮಣೆಗೆ ಬಂದಿದ್ದಾರೆ. ಅವರ ಮುಂದೆ ಅಗ್ನಿ ಪ್ರತಿಷ್ಠಾಪನೆಯನ್ನು ಮಾಡಿ ಲಾಜಾಹೋಮ ಇತ್ಯಾದಿಗಳನ್ನು ಮಾಡಿದ್ದಾರೆ. ಚಂದ್ರಹಾಸ ವಿಷಯ ಪಾಣಿಗ್ರಹಣವನ್ನು ಮಾಡಿ ಸಪ್ತಪದಿಯನ್ನು ನೆರವೇರಿಸಿದ. ಆಮೇಲೆ ವೇದಿಕೆಯ ಮೇಲೆ ಕೂತ್ಕೊಂಡಾಗ ಬ್ರಾಹ್ಮಣರು ಆಶೀರ್ವಾದವನ್ನು ಮಾಡಿದ್ದಾರೆ. ಸುವಾಸಿನಿಯರು ಅವರ ಹಣೆಗೆ ತಿಲಕವನ್ನಿಟ್ಟು ಫಲ ತಾಂಬೂಲಗಳನ್ನು ಕೊಟ್ಟು ಚಿನ್ನದ ತಟ್ಟೆಯಿಂದ ಆರತಿಯನ್ನು ಎತ್ತಿದರು. ಹೀಗೆ ನೋಡುವವರ ಕಣ್ಣಿಗೆ ರತಿ ಮನ್ಮಥರ ಮದುವೆಯೋ ಎನ್ನುವ ಹಾಗೆ ಕಂಗೊಳಿಸ್ತಾ ಇದ್ದಾರೆ ಆ ದಂಪತಿಗಳು. ಆ ವಿವಾಹ ಅಷ್ಟು ಅದ್ಭುತವಾಗಿ ನಡೀತಾ ಇದೆ. ತತ್ಕಾಲದೊಳ್ ಮದನಂ ಆ ಚಂದ್ರಹಾಸನಂ ಸತ್ಕರಿಸಿ ಬಳುವಳಿಗೆ ಬಹಳ ಗೋಮಹಿಷಿ ಬಲವತ್ಕರಿಸಿ ತುರಂಗರಥ ಶಯ್ಯಾಸನಂಗಳಂ ವಳಿತ ವಾಹನ ಪದವನು ಉತ್ಕೃಷ್ಟ ಪರಿಮಳ ದ್ರವ್ಯ ಸಂಕುಲಮಂ ಚಮತ್ಕಾರದ ಬಲೆಯರನು ಅಂಬರಾಭರಣ ವಿಲಸತ್ಕಂಠ ಮಾಲೆಗಳನಿತ್ತನೆಂದು ಬಳಸಿ ತೀರದ ಸುವಸ್ತುಗಳನ್ನು ತನ್ನ ತಂಗಿಯನ್ನ ಚಂದ್ರಹಾಸನಿಗೆ ಧಾರೆ ಎರೆದು ಕೊಟ್ಟ ಮೇಲೆ ಮದನ ಚಂದ್ರಹಾಸನಿಗೆ ಅನೇಕ ಉಡುಗೊರೆಗಳನ್ನು ಕೊಡ್ತಾ ಇದ್ದಾನೆ. ಅಸಂಖ್ಯಾತವಾದಂತಹ ಹಸುಗಳು, ಎಮ್ಮೆ, ಕುದುರೆ, ರಥ, ಉತ್ತಮವಾದಂತಹ ಆಸನಗಳು, ಹಂಸತೂಲಿಕಾ ತಲ್ಪಗಳು, ಅದೇ ರೀತಿ ಅನೇಕ ವಾಹನವನ್ನು, ಜೊತೆಗೆ ಉತ್ಕೃಷ್ಟವಾದಂತಹ ಸುಗಂಧ ದ್ರವ್ಯಗಳ ಕೊಡ್ತಾ ಇದ್ದಾನೆ. ತುಂಬ ಚಲುವೆಯರಾದಂತಹ ಅನೇಕ ದಾಸಿಯರನ್ನು, ದೃಢಕಾಯರಾದಂತಹ ದಾಸರನ್ನು, ಅವರನ್ನ ಎಲ್ಲರನ್ನೂ ಸಹ ಚಂದ್ರಹಾಸ ಮತ್ತು ವಿಷಯ ಸೇವೆಗೆ ನೇಮಿಸಿದ್ದಾನೆ. ಶ್ರೇಷ್ಠವಾದಂತಹ ಬಟ್ಟೆಗಳು, ಆಭರಣಗಳು, ಕೊರಳಿಗೆ ಹಾಕ್ಕೊಳ್ಳುವಂತಹ ಅನೇಕ ರತ್ನ ಮಾಲೆಗಳನ್ನು ಕೊಟ್ಟ. ಅಷ್ಟೊಂದು ಅಪರಿಮಿತವಾಗಿ
ಉಡುಗೊರೆಯನ್ನು ಚಂದ್ರಹಾಸನಿಗೆ ಕೊಟ್ಟ. ಉರ್ವೀಶ್ವರನ ಪುರೋಹಿತಗಾಲವಂಗೆ ತನ ಗುರ್ವ ಬಾಂಧವ ಪುತ್ರ ಮಿತ್ರರ್ಗೆ ನೆರೆದ ಭೂಗೀರ್ವಾಣರೆಲ್ಲರ್ಗೆ ಕವಿಗಮಕಿ ನಟವಿದೂಷಕ ವಂದಿಗಾಯಕರ್ಗೆ ಸರ್ವ ಜನಕ್ಕೆ ಅವರ ಬರತರವರಿತು ಸತ್ಕರಿಸಿ ತರ್ವಾಯೊಳ್ ಅಗಣಿತ ದ್ರವ್ಯಮಂ ಪೊತ್ತು ಬೇಸರ್ವಿನಂ ಕೊಟ್ಟನು ಉತ್ಸವದಿಂದೆಯಾಚಕರ್ಗಾಗ ದುರ್ಮತಿಯ ಸೂನು. ಬರೀ ಚಂದ್ರಹಾಸನಿಗೆ ಅಷ್ಟೇ ಅಲ್ಲ ಉಡುಗೊರೆಯನ್ನು ಕೊಟ್ಟಿದ್ದು ಮದನ. ಈ ಮದುವೆಯನ್ನು ನೆರವೇರಿಸಿದಂತಹ ಮಹಾರಾಜನ ಕುಲ ಪುರೋಹಿತನಾದ ಗಾಲವನಿಗೂ ಸಹ ಶಕ್ತ್ಯಾನುಸಾರ ಅವನ ಯೋಗ್ಯತೆಗೆ ತಕ್ಕಂತೆ ಬಹಳ ದಕ್ಷಿಣೆಗಳನ್ನು ಉಡುಗೊರೆಗಳನ್ನು ಕೊಟ್ಟ. ತನ್ನ ಆತ್ಮೀಯರಿಗೆ, ಈ ವಿವಾಹಕ್ಕೆ ಬಂದಂತಹ ತಮ್ಮ ಬಂಧು ಮಿತ್ರರಿಗೆ, ಅವರ ಮಕ್ಕಳಿಗೆ, ಅಲ್ಲಿ ನೆರೆದಿರುವ ಎಲ್ಲ ಕವಿ ಗಮಕಿ ವಾದಿ ವಾಗ್ಮಿಗಳಿಗೆ, ನಟರು, ವಿದೇಶಿಕರು, ವಂದಿಗಳು, ಗಾಯಕರು, ನರ್ತಕರು, ಕಲಾವಿದರಿಗೆ, ಅಷ್ಟೇಕೆ ಎಲ್ಲ ಜನಗಳಿಗೂ ಸಹ ಅವರವರ ತರವರಿತು, ಅವರವರ ಯೋಗ್ಯತೆಯನ್ನು ಅರಿತು ಸತ್ಕಾರವನ್ನು ಮಾಡ್ದ. ಯಾವ ರೀತಿ ಅವರಿಗೆಲ್ಲ ಉಡುಗೊರೆಗಳನ್ನು ಕೊಟ್ಟ ಅಂತಂದರೆ, ಬೇಡಲಿಕ್ಕೆ ಅಂತ ಬಂದಿರುವಂತಹ ಯಾಚಕರು ಸಹ ಅಯ್ಯಪ್ಪ ಸಾಕಾಯಿತು, ಎಷ್ಟೊಂದು ಹೊತ್ಕೊಂಡು ಹೋಗೋದು ಇವನ್ನ, ಬೇಡ ನಮಗೆ ಅಂತ ಬೇಸರ ಪಡುವ ಹಾಗೆ ಅಮಿತವಾದಂತಹ ದ್ರವ್ಯವನ್ನು, ಉಡುಗೊರೆಗಳನ್ನು ದಾನ ಮಾಡ್ದ ಆ ದುಷ್ಟ ಬುದ್ಧಿಯ ಮಗ ಮದನ. ತದನಂತರದೊಳು ಅನಿಬರೆಲ್ಲರಂ ಕಳುಹಿ ನಿಜ ಸದನದೇ ಸಮಗ್ರ ವೈಭವದೊಳಿರಲು ಅಂದಿರುಳ್ ಮದನಂ ಸ್ವಬಾಂಧವರ್ ವೆರಸಿ ದಂಪತಿಗಳಂ ಸಹ ಭೋಜನಂ ಮಾಡಿಸಿ ಇದನಂಗತಾತರಂ ಪೂಜಿಸಿದ ಫಲದೊಳ್ ಆದುದನಂತ ಸೌಭಾಗ್ಯವೆಂದು ಮುದದೆಂ ಪವಡಿಸಿದನು ಅನ್ನೆಗಂ ಪೂರ್ವಶೈಲ ಶಿಖರದ ಹೊಂಗಳಸದಂತೆ ರವಿ ಮೆರೆದನು. ನಂತರ ವಿವಾಹ ಎಲ್ಲವೂ ಆದಮೇಲೆ ಬಂದಿರುವ ಜನಗಳೆಲ್ಲ ಹಿಂತಿರುಗಿದ್ದಾರೆ. ಅದಾಗಿ ಒಂದೆರಡು ದಿನಗಳ ನಂತರ ಒಮ್ಮೆ ಮದನ ಮತ್ತೆ ವೈಭವದಿಂದ ತನಗೆ ಯಾರು ಆತ್ಮೀಯರೋ ಅಂತಹ ಸ್ವಬಾಂಧವರನ್ನು, ತಮ್ಮ ಬಂಧುವರ್ಗದವರನ್ನು ಕರೆಸಿ ಅವರ ಜೊತೆಗೆ ಮತ್ತೆ ಇನ್ನೊಂದು ಸಮಾರಂಭವನ್ನು ಮಾಡಿ ದಂಪತಿಗಳಿಗೆ ಸಹಭೋಜನವನ್ನು, ಭೂಮದ ಊಟವನ್ನು ಹಾಕಿಸಿದ. ಮತ್ತೆ ಅನೇಕ ಉಡುಗೊರೆಗಳನ್ನು ಕೊಟ್ಟ. ಅವರೆಲ್ಲರ ಸಂತೋಷದಿಂದ ಇದ್ದಾರೆ. ಇದು ಕೃಷ್ಣನ ಪೂಜಾಫಲದಿಂದ ಇಂತಹ ಅನಂತ ಸೌಭಾಗ್ಯ ನನಗೆ ಸಿಕ್ತು ಅನ್ನುವ ಸಂತೋಷದಿಂದ ನೆಮ್ಮದಿಯಿಂದ ನಿದ್ದೆ ಮಾಡಿದ ಆ ದಿನ ಮದನ. ನಂತರ ಮಾರನೇ ದಿನ ಯಥಾಸ್ಥಿತಿಯಂತೆ ಸೂರ್ಯೋದಯ ಆಗಿದೆ. ಪಂಕರುಹ ಮಿತ್ರನು ಉದಯದೊಳೆದ್ದು ಮದನಂ ಸ್ವಕಿಂಕರರ್ಗರಿಬಲ್ ಅವರೆಂದಿನ ಮಹೋತ್ಸವಕ್ಕೆ ಅಲಂಕರಿಸಿದರ್. ಧ್ವಜ ಪತಾಕೆಗಳ ರಚನೆಯಿಂದ ಅಮಲಮಣಿ ಮಂಟಪವನು ಕಂಕಣದ ಘನರವದ ಮಿಂಚುಗಂಗಳ ಸತೀ ಸಂಕುಲದ ಮಾಳ್ಕೆಗಳ ಮಂಗಳ ಸ್ನಾನದಿಂ ಕುಂಕುಮ ವಿಲಿಪ್ತಾಂಗನಾಗೆ ನಿಜ ಸತಿ ಸಹಿತ ಚಂದ್ರಹಾಸಂ ಮೆರೆದಿರ್ತನು. ಮಾರನೇ ದಿನ ಸೂರ್ಯೋದಯ ಆದ ಮೇಲೆ ತನ್ನ ಆಳುಗಳಿಗೆ ಹೇಳಿ
ಓಕುಳಿಯ ಆಟಕ್ಕೆ ಬೇಕಾಗಿರುವಂತಹ ಎಲ್ಲ ಪರಿಕರಗಳನ್ನು, ಕುಂಕುಮದ ನೀರನ್ನು, ಅದಕ್ಕೆ ಬೇಕಾಗಿರುವ ಜೀರ್ಕೊಳವೆಗಳನ್ನು, ಇವುಗಳನ್ನು ಎಲ್ಲವನ್ನು ತರಿಸಿದ್ದಾನೆ. ಮಣಿಮಂಟಪದಲ್ಲಿ ಅವರನ್ನೆಲ್ಲ ಕೂಡಿಸಿ ಮತ್ತೆ ಮೊದಲಿನಂತೆ ಆ ದಂಪತಿಗಳು ಮಂಗಳ ಸ್ನಾನವನ್ನು ಮಾಡಿ ಕುಂಕುಮ ವಿಲಿಪ್ತಾಂಗರಾಗಿ ಆ ರೀತಿಯ ಅಲಂಕಾರವನ್ನು ಮಾಡಿಕೊಳ್ತಾ ಇದ್ದಾರೆ. ಈ ರೀತಿ ಆ ದಂಪತಿಗಳು ಮತ್ತೆ ತೇಜೋಮಾನರಾಗಿ ಕಾಣಿಸ್ತಾ ಇದ್ದಾರೆ. ಚಂಪಕ ಸ್ನೇಹ ಸಂಮರ್ದನದ ಕುಂಕುಮದ ಕಂಪಿನನು ಲೇಪನದ ನಿರ್ಮಲ ಜಲಸ್ನಾನದಂಪಿನ ಕಳೆ ವರದ ರಂಜಿಸುವ ನೊಸಲ ಮುತ್ತಿನ ಬಾಸಿಗದ ಚೆಲ್ವಿನ ದಂಪತಿಗಳೊಪ್ಪಿದ ಪಾಡುವ ಪುರಂಧ್ರಿಯರನು ಪಿಡಿದ ಸ್ವರದಿಂದೆ ಮಂಜುಳ ಸುವಾದ್ಯರವದಿಂ ಪಾರ್ವರಡಿಗೊಡಿಗೊಡರ್ಚುವ ಶುಭ ಸ್ವಸ್ತಿ ವಾಚನದ ಘೋಷದಿಂದೆ ದಂಪತಿಗಳೊಪ್ಪಿದ. ಸಂಪಿಗೆ ಹೂವಿನ ಸುವಾಸನೆಗಳನ್ನು, ಅಂತಹ ಸುಗಂಧ ದ್ರವ್ಯಗಳನ್ನು ಮೈಗೆಲ್ಲ ಹಚ್ಚಿಕೊಂಡು ಕುಂಕುಮದ ಕಂಪಿನ ಅನುಲೇಪನವನ್ನು ದೇಹಕ್ಕೆಲ್ಲ ಪೂಸಿ, ಜೊತೆಗೆ ನಿರ್ಮಲವಾದ ಸ್ವಚ್ಛವಾದಂತಹ ಸುಗಂಧದ ನೀರಿನಿಂದ ಸ್ನಾನವನ್ನು ಮಾಡಿರುವಂತಹ ದಂಪತಿಗಳು ಬಹಳ ಸೊಗಸಾಗಿ ಕಾಣ್ತಾ ಇದ್ದಾರೆ. ಶ್ರೇಷ್ಠವಾದ ಬಟ್ಟೆಗಳನ್ನು ತೊಟ್ಟುಕೊಂಡು, ಅನೇಕ ರೀತಿಯ ಆಭರಣಗಳನ್ನು ಹಾಕಿಕೊಂಡು, ತಲೆಗೆ ಮುತ್ತಿನ ಬಾಸಿಂಗ ಹಣೆಯಲ್ಲಿ ಕಾಣಿಸ್ತಾ ಇದೆ. ಆ ರೀತಿ ಇರುವಂತಹ ದಂಪತಿಗಳನ್ನು ವೇದಿಕೆಯ ಮೇಲೆ, ಹಸೆಯ ಮೇಲೆ ಕುಳಿಸಿ ಸುವಾಸಿನಿಯರು ಹಾಡನ್ನು ಹಾಡ್ತಾ ಮಂಗಳಾರತಿಯನ್ನು ಎತ್ತುತ್ತಾ ಇದ್ದಾರೆ. ಅಲ್ಲಿ ನೆರೆದಿರುವಂತಹ ಬ್ರಾಹ್ಮಣರೆಲ್ಲ ಸ್ವಸ್ತಿ ವಾಚನದ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಮಂಗಳ ವಾದ್ಯಗಳು ಭೋರ್ಗರಿತಾ ಇದ್ದಾವೆ. ಇಂತಹ ಮಂಗಳಮಯವಾದ ಹರ್ಷದ ವಾತಾವರಣವೇ ಅಲ್ಲಿ ತುಂಬಿದೆ. ಸುತ್ರಾಮತನಯಗೆ ಉತ್ಸವದುಳಿ ಪರಿ ದಿನತ್ರಯಂ ನಡೆಯಲ್ಕೆ ನಾಲ್ಕನೆಯ ದಿವಸದುಳ್ ಚಿತ್ರಮಂ ವಿರಚಿಸಿ ಪೊಳಲ್ವುಗಿಸಿ ನಾಗವಲ್ಲಿಯ ಸೊಡರ್ಗಳನೊದವಿಸಿ ಕ್ಷತ್ರಿಯ ವಿವಾಹ ವೈಭವದುಳ್ ಇದು ಪೊಸತನೆ ಧರಿತ್ರಿಯೊಳ್ ಚಂದ್ರಹಾಸಂಗಾಯ್ತು ಮದುವೆ ಶತಪತ್ರನಾಭನ ಕಿಂಕರರ್ಗೆ ಮಾಡಿದ ಮಿಥ್ಯೆಯದು ತಾನೇ ಪಥ್ಯಮೆನಲು. ಹೀಗೆ 3 ದಿನಗಳ ಕಾಲ ವೈಭವದಿಂದ ನಡೀತು ಮದುವೆ. 4ನೆಯ ದಿನ ಹೊಳಲು ಸುತ್ತುವುದು, ನಾಗೋಲ್ಲಿ ಶಾಸ್ತ್ರ ಇತ್ಯಾದಿಗಳನ್ನು ಮಾಡಿದ್ದಾರೆ. ಕ್ಷತ್ರಿಯರ ವಿವಾಹದಲ್ಲಿಯೇ ಇದು ಹೊಸ ರೀತಿಯ ವಿವಾಹ ಎನ್ನುವ ಹಾಗೆ ಮಾಡಿದ್ದಾರೆ. ಯಾಕೆಂದರೆ ಕ್ಷತ್ರಿಯರಲ್ಲಿರೋದು ಏನಿದ್ರು ಸ್ವಯಂವರ ಮತ್ತು ಗಾಂಧರ್ವ ವಿವಾಹ. ಇದು ಶಾಸ್ತ್ರೋಕ್ತವಾಗಿ ಬ್ರಾಹ್ಮ ವಿವಾಹದ ರೀತಿಯಲ್ಲಿ ಮಾಡಿರುವುದನ್ನು ನೋಡಿ ಇದರಲ್ಲಿ ಆಶ್ಚರ್ಯ ಎನ್ನುವಂತೆ ಮಾಡಿದ್ದಾರೆ. ಈ ರೀತಿ ಚಂದ್ರಹಾಸನಿಗೆ ಮದುವೆಯಾಯಿತು. ನಿಜವಾಗಲೂ ಭಗವಂತನ ಭಕ್ತರಿಗೆ ತೊಂದರೆ ಎಲ್ಲೇ ಆಗುತ್ತೆ. ಏನಾದರೂ ತೊಂದರೆಯನ್ನು ಕೊಡಲಿಕ್ಕೆ ಅಂತ ಹೋದರೂ ಸಹ ಅದೂ ಸಹ ಅವರಿಗೆ ಒಳ್ಳೆಯದೇ ಆಗತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ವಿಸ್ತರಿಸಿ ಮೃಷ್ಟ ಭೋಜನದ ನವಕುಸುಮ ಫಲ ವಸ್ತುಗಳ ಕರ್ಪೂರ ವೀಟಿಕೆಯ ಚಂದನಜ ಕಸ್ತೂರಿವಾಜಿಗಳ ಪರಿಮಳದ ಕರ್ದಮದ ವಸ್ತ್ರಭೂಷಣದ ವಿತ್ತರದ ಪ್ರಸ್ತುತದ ಸನ್ಮಾನದಿಂದೆ ಮನ್ನಿಸಿದಂ ಸಮಸ್ತ ಜನಮಂ ಮದನನ್ ಆಪ್ತ ಬಂಧುಗಳ ಪ್ರಶಸ್ತ ಪೂಜೆಗಳಿಂದ ಸತ್ಕರಿಸಿ ಕೊಟ್ಟನೆಲ್ಲರ್ ತಣಿಯೇ ಮದನನ್ ತಾಂ ತಣಿಯದೆ ಮದನ ಎಲ್ಲರಿಗೂ ಉಪಚಾರವನ್ನು ಮಾಡಿದ. ಅನೇಕ ರೀತಿಯ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿದ್ದಾನೆ. ಬಂದಿರುವ ಜನಗಳಿಗೆ ಹೂವುಗಳು, ಫಲ ತಾಂಬೂಲಗಳು, ಕರ್ಪೂರ, ವಿಳ್ಳೆಯದೆಲೆಗಳನ್ನು, ಜೊತೆಗೆ ಅವರ ಮೇಲೆಲ್ಲ
ಪನ್ನೀರನ್ನು ಎರಚ್ತಾ ಇದ್ದಾರೆ. ಚಂದನ, ಕಸ್ತೂರಿ, ಜವಾದಿ, ಸುಗಂಧದ ಪರಿಮಳಗಳನ್ನು ಅವರ ಮೇಲೆ ಪ್ರೋಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅನೇಕ ರೀತಿಯ ವಸ್ತ್ರ, ಆಭರಣ, ದುಡ್ಡು ಇತ್ಯಾದಿಗಳಿಂದ ಈ ವಿವಾಹಕ್ಕೆ ಸಹಾಯಕರಿಸಿದ, ಸೇವೆ ಮಾಡದ ಎಲ್ಲರನ್ನೂ ಸನ್ಮಾನಿಸಿದ ಮದನ. ಅಷ್ಟೇ ಅಲ್ಲ, ಬಂದಿರುವಂತಹ ಎಲ್ಲ ಜನಗಳಿಗೆ, ಆಪ್ತರಿಗೆ ಎಲ್ಲರಿಗೂ ಸಹ ಪ್ರಶಸ್ತವಾದಂತಹ ರೀತಿಯಲ್ಲಿ ಅವ್ರ ಮನಸ್ಸಿಗೆ ಸಂತೋಷವಾಗುವ ಹಾಗೆ ಎಲ್ಲರೂ ತಣಿದರು ಅವನು ಮಾಡಿರೋ ಉಪಚಾರದಿಂದ. ಆದರೆ ಮದನನಿಗೆ ತೃಪ್ತಿಯಾಗಲಿಲ್ಲಂತೆ. ಅಯ್ಯೋ, ಇನ್ನಿಷ್ಟು ಮಾಡಬೇಕಿತ್ತು ಉಪಚಾರ, ಇನ್ನಿಷ್ಟು ಕೊಡಬೇಕಿತ್ತು ಉಡುಗೊರೆ ಅನ್ನುವ ಹಾಗೆ ಅವನು ಸಂಭ್ರಮದಿಂದ ತನ್ನ ತಂಗಿಯ ಮದುವೆಯನ್ನು ಮಾಡಿದ. ಭಂಡಾರದ ಖಿಳ ವಸ್ತುವನ್ ಒಂದು ತೃಣಮಾಗಿ ಕಂಡು ವೆಚ್ಚಿಸಿ ಚಂದ್ರಹಾಸನ ವಿವಾಹಮ ಕೊಂಡೆಸಗುತ್ತಿರ್ದನು. ಒಲವಿಂ ಮದನನು ಇತ್ತ ಕುಂತಳಪುರದೊಳು ಅವನತ್ತಲು ಅಂಡಲೆದು ಚಂದನಾವತಿಯೊಳ್ ಕುಳಿಂದಂ ದಂಡಿಸಿದನು. ಆ ದುಷ್ಟ ಬುದ್ಧಿ ಜರೆದು ಬೈದು ಹಿಂಡಿ ಹಿಳಿದರ್ಥಮಂ ತೆಗೆದು ಸೆರಮನೆಗಿಕ್ಕಿ ನಿಗಳಮಂ ಕಾಲ್ಗೆ ಪೂಡಿ. ಹೀಗೆ ತನ್ನ ತಂಗಿಯ ವಿವಾಹಕ್ಕಾಗಿ ತನ್ನ ಭಂಡಾರದಲ್ಲಿ ಇಟ್ಟಿರುವಂತಹ ಪ್ರತಿಯೊಂದು ವಸ್ತುಗಳನ್ನು ಹುಲ್ಲಿಗಿಂತಲೂ ಕಡೆಯಾಗಿ ಅದನ್ನು ಭಾವಿಸಿ ಅವುಗಳನ್ನು ಎಲ್ಲವನ್ನು ವೆಚ್ಚ ಮಾಡಿ ವೈಭವದಿಂದ, ವಿಜೃಂಭಣೆಯಿಂದ ಚಂದ್ರಹಾಸನ ಮತ್ತು ವಿಷಯೆಯ ಮದುವೆಯನ್ನು ಮಾಡಿದ ಮದನ ಈ ಕಡೆ ಕುಂತಳಪುರದಲ್ಲಿ. ಆ ಕಡೆಗೆ ಕವಿ ಹೇಳ್ತಾ ಇದ್ದಾನೆ, ಆ ಕಡೆಗೆ ಚಂದನಾವತಿಯಲ್ಲಿ ಹೋಗಿದ್ದಂತಹ ಈ ದುಷ್ಟಬುದ್ಧಿ ಯಾವಾಗ ಚಂದ್ರಹಾಸ ಊರನ್ನು ಮುಟ್ಟಿದ್ದಾನೆ ಅಂತ ಗೊತ್ತಾಯ್ತೋ, ಅಲ್ಲಿಯ ರಾಜನಾದಂತಹ ಕುಳಿಂದಕನನ್ನ ದಂಡನೆಗೆ ಒಳಪಡಿಸ್ದ. ಎಲ್ಲವೋ, ನಾವು ನಿನಗೆ ಕೊಟ್ಟಿರುವ ಅಧಿಕಾರ ಏನು? ನೀನು ಮಾಡ್ತಾ ಇರೋದೇನು? ನೀನು ರಾಜಕಾರ್ಯವನ್ನು ತಪ್ಪಿದ್ದೀಯೇ, ಮಾಡಬಾರದ ಕೆಲಸವನ್ನು ಮಾಡಿದ್ದೀಯೇ ಅಂತ ಹೇಳಿ ಅವನ ಮೇಲೆ ಅಪರಾಧ ಶತಗಳನ್ನು ಹೊರೆಸಿ ಅವನನ್ನು ಬೈದು ಅವನನ್ನು ಹಿಂಡಿ ಹಿಂಸೆ ಮಾಡಿ ಅವನ ಕೈ ಕಾಲುಗಳಿಗೆ ಸರಪಳಿಯನ್ನು ಹಾಕಿ ಅವನನ್ನು ಸೆರೆಮನೆಗೆ ಕೂಡಿ ಹಾಕಿದ ದುಷ್ಟಬುದ್ಧಿ ರಾಜ ಕುಳಿಂದಕನನ್ನ. ಹೆಕ್ಕಳಿಸಿ ರಾಜ್ಯಮಂ ಕೊಟ್ಟೊಡೆ ಎನ್ನ ಮರೆದು ಸೊಕ್ಕಿ ತನಗೊರ್ವ ಮಗನಂ ಮಾಡಿಕೊಂಡು ಅವನ ಮಕ್ಕಳಾಟಿಕೆಗಿಂದೆ ದೇವತಾಲಯ ತಾಟಾಕರಾಮ ಕೊಡವೆಗಳನ್ನು ಇಕ್ಕಿ ಕಿಡಿಸಿದನೆಂದು ಅವನ ಒಳಿತಮಂ ತೆಗೆದು ಕಕ್ಕಸದ ಬಂಧನದೊಳಿರಿಸಿ ಕುಂತಳ ನಗರಿಗೆ ಅಕ್ಕರಿಂದೈ ತಂದನೋ ದುಷ್ಟ ಬುದ್ಧಿ ವಾಹಕನ ಅವಗಡಿಸಿ ನಡೆಸಿ. ರಾಜ ಕುಳಿಂದಕ ಹೇಳ್ತಾ ಇದ್ದಾನೆ, ಮಂತ್ರಿಗಳೇ, ನಾನು ಏನೂ ತಪ್ಪು ಮಾಡಿಲ್ಲ, ನನ್ನದೇನು ಅಪರಾಧ, ಯಾಕೆ ರೀತಿ ಶಿಕ್ಷೆಯನ್ನು ಕೊಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಅವಾಗ ದುಷ್ಟಬುದ್ಧಿ ಹೇಳ್ತಾ ಇದ್ದಾನೆ, ಏನೋ ಪರವಾಗಿಲ್ಲ, ನಮ್ಮ ಪರವಾಗಿ ರಾಜ್ಯವನ್ನು ನಡೆಸ್ಕೊಂಡು ಹೋಗು, ಆಡಳಿತವನ್ನು ನಡೆಸು ಅಂತ ಹೇಳಿ ರಾಜ್ಯವನ್ನು ಕೊಟ್ಟರೆ ನಮ್ಮ ಒಪ್ಪಿಗೆಯನ್ನು ಪಡೆಯದೆ ನಮಗೆ ಗೊತ್ತಿಲ್ಲದಂತೆ ನಿನಗೆ ಒಬ್ಬ ದತ್ತು ಮಗನನ್ನು ಮಾಡಿಕೊಂಡು ಅವನನ್ನು ರಾಜನನ್ನಾಗಿ ಮಾಡಿ ರಾಜನಿಗೆ ಸಲ್ಲಬೇಕಾದ, ನಮಗೆ ಸಲ್ಲಬೇಕಾಗಿರುವಂತಹ ಆದಾಯವನ್ನು ಆ ಮಗನ ಮಾತನ್ನು ಕೇಳಿಕೊಂಡು ದೇವಸ್ಥಾನ, ಸರೋವರಗಳು ಮತ್ತು ಉದ್ಯಾನವನ ಇವುಗಳಿಗೆಲ್ಲ ಖರ್ಚು ಮಾಡ್ತಾ ಇದ್ರೆ, ವೆಚ್ಚ ಮಾಡ್ತಾ ಇದ್ರೆ ಅದನ್ನು ನೋಡಿಕೊಂಡು ಸುಮ್ಮನಿದ್ದೀಯೇನೋ? ರಾಜಧನವನ್ನು ಬೇರೆಯದಕ್ಕೆ ಬಳಸಿದ್ದು ಇದು ರಾಜದ್ರೋಹ ಅಂತ ಹೇಳಿ ಅವನಿಗೆ ಭಯಂಕರವಾದ ಶಿಕ್ಷೆಯನ್ನು ಕೊಟ್ಟು ಕರ್ಕಶವಾದ ಬಂಧನದಲ್ಲಿ ಇರಿಸಿ ನಂತರ ತನ್ನ ನಗರವಾದ ಕುಂತಳ ನಗರಿಗೆ ಬರ್ತಾ ಇದ್ದಾನೆ. ದುಷ್ಟಬುದ್ಧಿ ತನ್ನ ಜೊತೆಗೆ ತನ್ನನ್ನು ಹೊತ್ತುಕೊಂಡು ಬರ್ತಾ ಇರುವಂತಹ ಮೇನಾದಲ್ಲಿ ಅಥವಾ ಪಲ್ಲಕ್ಕಿಯಲ್ಲಿ ಕುತ್ಕೊಂಡು ಬರ್ತಾ ಇರುವಂತಹ ಆ ವಾಹಕರನ್ನು ಸಹ ಅವ್ರ ಮೇಲೂ ರೇಗ್ತಾ ಇದ್ದಾನೆ. ಬೇಗ ನಡೀರಿ ಹೋಗೋಣ ಅಂತ ಹೇಳಿ ಅವರನ್ನು ಅವಗಡಿಸಿ ಕರ್ಕೊಂಡು ಬರ್ತಾ ಇದ್ದಾನೆ. ಕೊಂದಪನೋ ವಿಷವನೂಡಿಸಿ ಚಂದ್ರಹಾಸನಂ ಮಂದಮತಿಯಾಗಿ ಮೆರೆದಿರ್ದಪನೋ ಮಗನೆಂಬ ಸಂದೇಹದಿಂ ಚಂದನಾವತಿ
ಕಿವಿಯೊಳಿರದೆ ಕುಂತಳಪುರಕ್ಕೆ ದುಷ್ಟ ಬುದ್ಧಿ ನಿಂದಲ್ಲಿ ನಿಲ್ಲದೈತರೆ ಪಥದೊಳಿದಿರಾಗಿ ಬಂದು ನುಡಿದುದು ಸರ್ಪವೊಂದು ನಿನ್ನಾಲಯದೊಳಿಂದುವರೆಗಂ ಒಡವೆಯಂ ಕಾದಿರ್ದನು ಅದು ನಿನ್ನ ಸುತಂದೆ ಪೋದುದೆಂದು. ದಾರಿಯಲ್ಲಿ ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ರು, ದಂಡಿಗೆ ಮೇಲೆ ಕುತ್ಕೊಂಡು ಬರ್ತಾ ಇದ್ರು. ಅವನಿಗೆ ಯೋಚನೆ, ಚಂದ್ರಹಾಸನನ್ನ ನನ್ನ ಮಗ ಮದನ ವಿಷವನ್ನು ಹಾಕಿ ಕೊಲ್ತಾನೋ ಅಥವಾ ಮಂದಮತಿಯಾಗಿ ದಡ್ಡನಾಗಿ ಮರ್ತೇ ಬಿಡ್ತಾನೋ ಅಥವಾ ನಾನು ಕಳಿಸಿರುವಂತಹ ಪತ್ರದ ಗುಪ್ತ ಭಾಷೆಯನ್ನು ಅರ್ಥ ಮಾಡಿಕೊಳ್ಳದೆ ಇನ್ನೇನಾದರೂ ಅನರ್ಥವನ್ನು ಮಾಡ್ತಾನೋ ಎನ್ನುವ ಸಂದೇಹದಿಂದ ಚಂದನಾವತಿಯಲ್ಲಿ ಇರಲಿಕ್ಕೆ ಮನಸ್ಸು ಬರದೆ ಸಾಧ್ಯವಾದಷ್ಟು ಬೇಗ ಬರಬೇಕು ಕುಂತಳಪುರಕ್ಕೆ ಅಂತ ಯೋಚನೆ ಮಾಡಿ ಆ ದುಷ್ಟಬುದ್ಧಿ ನಿಂತಲ್ಲಿ ನಿಲ್ಲದೆ ಎಲ್ಲಿಯೂ ದಾರಿಯಲ್ಲಿ ವಿಶ್ರಾಂತಿಯನ್ನು ಪಡೆಯದೆ ವೇಗವಾಗಿ ಬರ್ತಾ ಇರಬೇಕಾದ್ರೆ ಆ ಅಂದಣದಲ್ಲಿ ಪಲ್ಲಕ್ಕಿಯಲ್ಲಿ ಇವನ ಎದುರುಗಡೆಗೆ ಒಂದು ಸರ್ಪ ಹರ್ಕೊಂಡು ಬಂತು. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಹೇಳೋದೇನು ಅಂತಂದರೆ ಭುಜಗಮಭಿಮುಖಂ ಅಪಶಕುನಂ ಅಂತ. ಎದುರುಗಡೆಗೆ ಎಲ್ಲಾದರೂ ಹಾವು ಬಂದರೆ ಅದು ಅಪಶಕುನ ಅಂತ. ಎದುರುಗಡೆಗೆ ಹಾವು ಬಂತು, ಹೆಡೆಯನ್ನು ಎತ್ತಿದೆ. ಇವರು ವೇಗವಾಗಿ ಹೋಗ್ತಾ ಇದ್ದವರು ಭಯಂಕರವಾದ ಸರ್ಪವನ್ನು, ಅದು ಹೆಡೆಯನ್ನು ಎತ್ತಿರೋದನ್ನು ನೋಡಿ ಹೆದರಿ ನಿಂತರೆ ಆ ಸರ್ಪ ಇವರನ್ನು ಏನು ಕಚ್ಚದೆ ಅತಿಯಾಗಿ ಹೆದರಿಸದೆ ಅದು ಈ ಮಂತ್ರಿಯನ್ನು ಕುರಿತು ಹೇಳ್ತಾ ಇದೆ, ಇಲ್ಲಿಯ ತನಕ ನಿನ್ನ ಮನೆಯಲ್ಲಿದ್ದು ನೀನು ಸಂಗ್ರಹಿಸಿ ಇಟ್ಟಿರುವಂತಹ ಒಡವೆಯನ್ನು, ಅನರ್ಘ್ಯವಾದ ರತ್ನವನ್ನು, ನಿನ್ನ ಮನೆಯ ನಿಧಿಯನ್ನು ಕಾದಿದ್ದೆ. ಇವತ್ತು ನಿನ್ನ ಮಗನಿಂದ ಅದೆಲ್ಲವೂ ಹೊರಟೇ ಹೋಯಿತು. ಆದ್ದರಿಂದ ನಾನು ಹೊರಟು ಹೋಗ್ತಾ ಇದ್ದೀನಿ, ಇನ್ನು ಕಾಯಬೇಕಾದ ಅಗತ್ಯ ಇಲ್ಲ ಅಂತ. ಅದನ್ನು ಕೇಳಿ ಮಾನವರ ತೆರದೊಳ್ಳಿಂತೆಂದೊರೆದು ಪಣಿ ಬಿಲಕೆ ತಾನಿಳಿಯೆ ಕೇಳ್ದು ವಿಸ್ಮಿತನಾಗಿ ಮಂತ್ರಿ ದುಮ್ಮಾನದಿಂ ನಗರ ಸಾಮೀಪ್ಯ ಕೈತರೆ ವಾದ್ಯ ಘೋಷಿತಂ ಕಿವಿಯೊಳಿಳಿಯೇ ಏನಿದುತ್ಸವ ಮೂರೊಳನೆ ಕಂಡವ ನಿನ್ನ ಸೂನು ಮದನಂ ಚಂದ್ರಹಾಸಂಗೆ ವಿಷಯಗೆ ವಿಧಾನದಿಂ ಮದುವೆಯಂ ಮಾಡಿಸಿದನು ಅದರೊಳಗೆ ಪೊಳಲೊಳಾದ ಪುದೆಂದರು. ಮನುಷ್ಯರ ರೀತಿ ಹಾವು ಮಾತಾಡಿದ್ದು ನೋಡಿ ಆಶ್ಚರ್ಯ ಆಯಿತು ಮಂತ್ರಿಗೆ. ಇನ್ನಷ್ಟು ವಿವರಣೆಯನ್ನು ಕೇಳೋಣ ಅಂತ ಅನ್ನುವಷ್ಟೊತ್ತಿಗೆ ಆ ಹಾವು ಇನ್ನೇನು ಮಾತನಾಡದೆ ತನ್ನ ಪಾಡಿಗೆ ತಾನು ಸಮೀಪದಲ್ಲಿದ್ದ ಬಿಲದಲ್ಲಿ ಹೊರಟು ಹೋಯಿತು. ಇದನ್ನು ನೋಡಿ ಮಂತ್ರಿಗೆ ಆಶ್ಚರ್ಯವಾಯಿತು, ದುಗುಡ ಆಯಿತು. ವೇಗವಾಗಿ ಬಂದರೆ ತನ್ನ ಊರೊಳಗೆ ಪ್ರವೇಶವನ್ನು ಮಾಡಿದ. ನೋಡಿದರೆ ಮಂಗಳವಾದ್ಯದ ಘೋಷ ಕಿವಿಗೆ ಬೀಳ್ತಾ ಇದೆ. ಇದೇನಿದು ಉತ್ಸವ ನಮ್ಮ ಊರಲ್ಲಿ, ಅದು ನಾನಿಲ್ಲಿ ಹೊತ್ತಿನಲ್ಲಿ? ಏನು ಉತ್ಸವ, ಯಾರು ನೆರವೇರಿಸ್ತಾ ಇದ್ದಾರೆ ಅಂಥೇಳಿ ಅಲ್ಲಿರುವ ಜನಗಳನ್ನು ಕೇಳಿದರೆ ಆ ಜನಗಳೆಲ್ಲ ಬಹಳ ಸಂತೋಷದಿಂದ ವಿಷಯವನ್ನು ಹೇಳ್ತಾ ಇದ್ದಾರೆ. ಮಹಾಮಂತ್ರಿಗಳೇ, ಏನು ಹೇಳೋಣ, ನಿಮ್ಮ ಮಗನಾಗಿದ್ದಂತಹ ಮದನ ಚಂದ್ರಹಾಸನಿಗೆ ನಿಮ್ಮ ಮಗಳಾದ ವಿಷಯನ್ನು ಕೊಟ್ಟು ವಿವಾಹವನ್ನು ಮಾಡಿದ. ಎಂತಹ ವೈಭವದ ವಿವಾಹ! ನೀವೆಲ್ಲಿ ಹೋಗಿದ್ರಿ? ಇದು ನೀವು ಇರಬೇಕಾಗಿತ್ತು. ಮಗಳ ಮದುವೆಗೆ ನೀವೇ ಇರಲಿಲ್ವಲ್ಲ, ನೋಡಿ ಅವನು ಕೊಟ್ಟಿರುವಂತಹ ಉಡುಗೊರೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಅನೇಕ ರೀತಿಯಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದ್ಭುತವಾದಂತಹ ವಿವಾಹ ಅಂತ ಹೇಳಿ ಎಲ್ಲರೂ ಹೊಗಳ್ತಾ ಇದ್ರೆ ಅದನ್ನು ಕೇಳಿ ಕಿವಿಗೆ ಚೂಪಾದಂತಹ ಕತ್ತಿಯನ್ನು ಚುಚ್ಚಿದಂತಾಯಿತು ದುಷ್ಟಬುದ್ಧಿಗೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ BC ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ MS ವಿನಾಯಕ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.